ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾದೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಚಿಕೆ ಶೂರರಲ್ಲಿ ಮನೆಯವರೆಲ್ಲ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಏನು ಮಾಡೋದು ಏನು ಅಂತ ಹೇಳಿಬಿಟ್ಟೆ. ಆದರೆ ಈ ಕಡೆ ವೇದ ಕೂಡ ಅವ್ರ ಅಮ್ಮನ ಕರ್ಕೊಂಡು ಬರ್ತಾ ಇರ್ತಾಳೆ. ವೇದನು ಮತ್ತು ಅವ್ರ ತಂಗಿನೂ ಕೂಡ ಕರ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಅದನ್ನು ನೋಡಿ ಅವ್ರ ತಾತನು ಕೂಡ ನಿಂತ್ಕೊ, ಎಲ್ಲಿಗೆ ಬರ್ತಿದ್ಯಾ, ನಿನಗೆ ಈ ಮನೇಲಿ ಇರೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದನ್ನು ನೋಡಿ ಮನೆಯವರೆಲ್ಲ ತುಂಬ ಶಾಕಲ್ಲಿ ಇರ್ತಾರೆ. ಯಾಕೆ ಇವಳು ಮತ್ತೆ ಬರ್ತಿದ್ದಾಳೆ ಅಂತೇಳಿ ಎಲ್ಲರೂ ಕೂಡ ಶಾಕಲ್ಲೇ ಇರ್ತಾರೆ. ಅವ್ರನ್ನ ನೋಡಿ ಅವಳು ಹಾಗಿದ್ರು ಕೂಡ ಬನ್ನಿ ಅಮ್ಮ ಒಳಗಡೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅವ್ರ ತಾತ ಮುಂಚೆನೇ ಹೇಳಿದರು ಬರಬೇಡ ನೀನು ಅಂತ ಹೇಳಿದ್ರು. ಮತ್ತೆ ಯಾಕೆ ಬರ್ತಿದ್ಯಾ ನೀನು ಅಂತ ಹೇಳಿ ಅವರು ಕೂಡ ರೇಗ್ತಾ ಇರ್ತಾರೆ. ಹೋಗು ನಿನ್ನಿಂದ, ನೀನು ಸಾಕು, ನೀನು ಮನೆ ಮರ್ಯಾದೆ ತೆಗ್ದು ಹೋಗಿದ್ಯಾ ನೀನು, ಮುಖ ಇಟ್ಕೊಂಡು ಈ ಮನೆ ಹೊಸ್ಲು ತುಳಿದಿದ್ಯಾ ನೀನು ಅಂತೇಳಿ ಅವ್ರ ತಾತ ಬೈತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ವಿಕ್ರಮು ಕೂಡ ಈ ಕಡೆ ವಿಕ್ರಮ್ ಕೇಳಿಸ್ಕೊತಾ ಇರ್ತಾನೆ. ಆದರೆ ವೇದ ಕೂಡ ಹೇಳ್ತಿರ್ತಾರೆ ಅವ್ರು ಯಾಕೆ ಈ ಮನೆ ಬಿಟ್ಟು ಹೋಗಬೇಕು, ಅವರು ಈ ಮನೇಲಿ ಒಬ್ಬರು, ಅವರು ಈ ಮನೆ ಸೊಸೆ, ಅವರು ಕೂಡ ವಿಕ್ರಮ್ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಕೂಡ ಹೇಳ್ತಿರ್ತಾನೆ ಅದು ಹೇಗೆ ಹೇಳ್ತೀವಿ ಈ ಮನೆ ಅಮ್ಮ ಅಂತ ಹೇಳ್ಬಿಟ್ಟು ನನಗೆ ಅಮ್ಮ ಬೇಕು ಅಂತ ಎಷ್ಟು ಹಂಬಲಿಸ್ತಿದ್ದಾರೆ, ಲೆಕ್ಕನ ತೊಗೊಳ್ದೆ ಮನೆ ಬಿಟ್ಟು ಹೋಗಿದ್ದಾರೆ ನನ್ನನ್ನು ಬಿಟ್ಟು, ಅವರು ಈ ಅಮ್ಮ ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲ ವಿಕ್ರಮ್, ನಿನಗೂ ಅರ್ಥ ಆಗಲ್ವ, ಅವಾಗ ಆ ಪರಿಸ್ಥಿತಿ ಹಂಗಿತ್ತು, ಅದಕ್ಕೆ ಹೋಗಿದ್ದಾರೆ, ನೀನು ಅದೇ ಥರ ಆಡ್ತಿದ್ಯಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲಿದ್ದ ಟೇಬಲಲ್ಲಿ ಮೇಲಿದ್ದು ಒಂದು ಪಾಟ ತೊಗೊಂಡು ಹೊಡೆದಾಕ್ತಾ ಇರ್ತಾನೆ. ಏನೂ ಮಾತಾಡಬೇಡ, ನೀನು ಸುಮ್ಮನೆ ಇರು ಅಂತ ಹೇಳಿ ವೇದಾಗೆ ಹೇಳ್ತಾ ಇರ್ತಾನೆ. ಅಲ್ಲ ಆವಾಗ ಅಪ್ಪ ನಾನು ಎಷ್ಟು ಅಮ್ಮ ಬೇಕು ಅಂದಾಗ ಆ ಸ್ಥಾನದಲ್ಲಿ ನಿಂತ್ಕೊಂಡು ಅಪ್ಪ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಆ ಸ್ಥಾನ ಅವ್ರು ಕೊಟ್ಟರೆ ಸಾಕು, ನನಗೆ ಇವ್ರು ಬೇಡ ಅಂತೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಅಲ್ಲ ನೀವು ಹೇಗೆ ಹೇಳ್ತೀರಾ, ಅವಾಗ ಪರಿಸ್ಥಿತಿ ಹಾಗಿತ್ತು, ಮತ್ತು ನೀವು ಹಿಂಗೆ ಮಾತಾಡ್ತಿರಲ್ಲ ಈ ಮನೆ ದೊಡ್ಡವರಾಗಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮತ್ತೆ ಆ ಪಾಟ್ನ ತೆಗ್ದು ಹೊಡೆದಾಕ್ತಿರ್ತಾನೆ. ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ನೀನು, ನಿನಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ವೇದ ಕೂಡ. ಅಲ್ಲ ನಿನಗೆ ಹೊಡೆಯೋದಕ್ಕೆ ಆಗಲ್ಲ ನೋಡು, ಅದಕ್ಕೆ ಈ ಪಾಟ್ನ ತೊಗೊಂಡು ಹೊಡಿತಾ ಇದ್ದೀನಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದನ್ನು ವೀರು ಕೂಡ ನೋಡ್ತಾ ಇರ್ತಾರೆ. ಅಲ್ಲ ನಿಮಗೆ ಗೊತ್ತಾಗಲ್ವ, ಅವಳು ಕುಂತದಲ್ಲೇ ಕುಣ್ಕೊಂಡು ಬರ್ತಿರಲ್ಲ ಈ ಮನೆಗೆ, ನಿಮ್ಗೆ ನಾಚಿಕೆ ಆಗಲ್ವ ಅಂತ ಹೇಳಿ ಈ ಕಡೆ ವೀರು ಕೂಡ ಬೈತಾ ಇರ್ತಾನೆ. ಅಲ್ಲ ನಿನಗೆ ತಲೆ ಕೆಟ್ಟಿದ್ಯಾ ವಿಕ್ರಮ್, ಅವ್ರು ನಿಮ್ಮ ಅಮ್ಮ ಅಂತ ಹೇಳ್ತಿದ್ರೆ ಯಾವ ಸೀಮೆಗೆ ಇಲ್ದಿರೋ ಅಮ್ಮ ಅವರು, ನನ್ನ ಕಷ್ಟದಲ್ಲಿದ್ದಾಗ ಅವರೇನೋ ನನ್ನ ಜೊತೆ ಇದ್ರಾ, ಇಲ್ಲ, ಇವಾಗ ಯಾಕೆ ಬಂದಿದ್ದಾರೆ ಅವರು ಅಂತ ಹೇಳಿ ವಿಕ್ರಮ್ ಕೇಳ್ತಿರ್ಬೇಕಾದ್ರೆ ಈ ಕಡೆ ದಾಮೋದರು ಕೂಡ ಬರ್ತಾನೆ. ಅಲ್ಲ ನಿನಗೆ ನಾಚಿಕೆ ಆಗಲ್ವಾ, ಅವತ್ತು ಮನೆ ಬಿಟ್ಟು ಹೋದಲ್ಲ ಮಕ್ಳನ್ನ ಬೇಡ ಅಂತ ಹೇಳ್ಬಿಟ್ಟು, ಯಾವ ಮುಖ ಹುಡ್ಕೊಂಡು ಬಂದಿದ್ಯಾ ನೀನು ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವನನ್ನು ಕೂಡ. ಅದು ತಂಗಿನೂ ಕೂಡ ಎಲ್ಲನೂ ಕೇಳಿಸ್ಕೊತಾ ಇರ್ತಾಳೆ. ಅಯ್ಯೋ ನಾನೇನು ಬಂದಿಲ್ಲ ಅಮ್ಮ, ನಾನೇನು ಬಂದಿಲ್ಲ, ವೇದ ನನ್ನ ಕರ್ಕೊಂಡು ಬಂದಿದ್ದು ಅಂತೇಳಿ ಇಲ್ಲಿ ಶಕುಂತಲ ಹೇಳ್ತಿರ್ತಾಳೆ. ಅವಳು ಕರ್ಕೊಂಡು ಬಂದಿಲ್ಲ ಅಂತ ನಿನ್ನ ಕುಮ್ಮತ್ತಿಲ್ದೆ ಅವಳು ಕರ್ಕೊಬರ್ತಾಳ, ನೀನು ಅವಳಿಗೆ ಜೊತೆ ಸೇರಿಕೊಂಡು ಅವಳು ತಲೆ ಕೆಡಿಸಿ ಈ ಮನೆಗೆ ನೀನು ಬರೋ ಥರ ಮಾಡ್ಕೊಂಡಿದ್ದೀನಿ, ನನಗೆ ಗೊತ್ತು ಕಣೆ, ನಿನ್ನ ಪ್ಲ್ಯಾನ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತೇಳಿ ಈ ಕಡೆ ದಾಮೋದರ್ ಕೂಡ ರೇಗ್ತಾ ಇರ್ತಾನೆ. ಆ ಹುಡುಗಿ ನಿಂಗೆ ಗೊತ್ತಿಲ್ಲ, ಕರ್ಕೊಂಬಂದಿಲ್ಲ, ನಿನಗೆ ಗೊತ್ತಾಗಲ್ವಾ, ನೀನಷ್ಟು ದೊಡ್ಡವಳಾಗಿದ್ದೆಲ್ಲ, ನೀನು ಅದು ಹೆಂಗೆ ಬಂದೆ ಇಲ್ಲಿಗೆ ಈ ಮನೆಗೆ ಅಂತೇಳಿ ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಶಕುಂತಲನೂ ಕೂಡ ಏನು ಹೇಳ್ತಾನೆ ಸುಮ್ಮನೆ ತರವರಿಸ್ತಾ ಇರ್ತಾಳೆ, ಏನು ಹೇಳೋದು ಅಂತ ಹೇಳಿ. ಈ ಕಡೆ ವಿಕ್ರಮ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ನೀವು ಈ ಮನೇಲಿ ಇರಬೇಡಿ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ತಂಗಿ ಇದ್ದವಳು ಹೇಳ್ತೀರಿ, ಇವಾಗ ಸಮಾಧಾನ ಆಯಿತಾ, ಅಮ್ಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಬಂದಲ್ಲ ವೇದ, ಇವಾಗ ನಿಂಗೆ ಸಮಾಧಾನ ಆಯ್ತಂತ ಅವ್ರ ತಂಗಿ ಕೇಳ್ತಾ ಇರಬೇಕಾದ್ರೆ ಏನು ನ್ಯಾಯ ಕೊಡ್ಸೋದ, ಯಾರು ನ್ಯಾಯ ಕೊಡ್ಸೋದು, ಏನು ಇದಾಗಿದೆ ಅಂತ ಇವಳಿಗೆ ನ್ಯಾಯ ಕೊಡಬೇಕು ನಾವು ಅಂತೇಳಿ ಈ ಕಡೆ ದಾಮೋದರ್ ಕೇಳ್ತಿರ್ತಾನೆ. ಅದಕ್ಕೇ ದಾಮೋದರು ಕೂಡ ಹೇಳ್ತಿರ್ತಾನೆ, ಇವಳು ಯಾರಿಗೆ ಹುಟ್ಟಿರೋದು ಇವಳು ಅಂತೇಳಿ ಕೇಳ್ತಾ ಇರ್ತಾಳೆ. ನಿನಗೊಂದು ನಾಚಿಕೆ ಆಗಲ್ಲ, ಅವತ್ತು ಮನೆ ಬಿಟ್ಟು ಹೋದಲ್ಲ, ಅದು ಇನ್ನು ಯಾವನ ಜೊತೆ ಮದುವೆ ಮಾಡ್ಕೊಂಡು ಹೋದೋ ಅಂತಲೂ ಗೊತ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ಯಾರನ್ನೂ ಮದುವೆ ಮಾಡ್ಕೊಂಡಿಲ್ಲ, ನಿಮ್ಮೊಬ್ಬರನ್ನ ನಾನು ಮದುವೆ ಮಾಡ್ಕೊಂಡಿದ್ದು, ಮನೆ ಬಿಟ್ಟು ಹೋದ್ಮೇಲೆ ನಾನು ಯಾರನ್ನೂ ಮದುವೆ ಮಾಡ್ಕೊಂಡಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಮನೆ ಬಿಟ್ಟು ಹೋದ್ಮೇಲಿಂದ ಯಾರನ್ನೂ ನೀನು ಮದುವೆ ಆಗಿದೆ ಅಂದರೆ ಇವಳು ಎಲ್ಲಿಂದ ಬಂದಳು, ಇವಳು ನಿನ್ನ ಮಗಳು ಅಂತ ಹೇಳ್ತೀಯಲ್ಲ, ಇವಳು ಯಾರು ಅಂತೇಳಿ ಕೇಳ್ತಾ ಇರ್ತಾನೆ. ಅವತ್ತು ನಾನು ಮನೆ ಬಿಟ್ಟು ಹೋದಾಗ ನಾನು ಪ್ರೆಗ್ನೆಂಟ್ ಆಗಿದೆ ಗೊತ್ತಾ, ಅವಳೇ ಇವಳು, ಆ ಮಗುನೇ ಇವಳು ವೈಷ್ಣವಿ ಅಂತೇಳಿ ಹೇಳ್ತಾ ಇರ್ತಾಳೆ. ಆ ವೈಷ್ಣವಿ ನನ್ನ ಮಗಳ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮತ್ತು ಹಾಗಿದ್ಮೇಲೆ ಇವನು ಯಾರು, ಇನ್ನೊಬ್ಬ ಮಗ ಇದನ್ನಲ್ಲ ಅವನು ಯಾರು ಅಂತ ಕೇಳಿದಾಗ ಅವ್ನು ನನ್ನ ಸಾಕು ಮಗ, ನಾನು ಮನೆ ಬಿಟ್ಟು ಹೋದಾಗ ಪ್ರೆಗ್ನೆಂಟ್ ಇದ್ದಾಗ ಇವಳೇ ಇವಳೇ ನನ್ನ ಮಗಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು, ಅಲ್ಲ ಅಮ್ಮ ಇಷ್ಟು ದಿನ ನನ್ನಿಂದ ಎಲ್ಲ ವಿಷಯನೂ ಮುಚ್ಚಿಟ್ಟೆ, ಇಷ್ಟು ದಿನ ನಾನು ಫ್ರೆಂಡ್ಸ್ ಜೊತೆಲ್ಲ ಆಚೆ ಹೋದಾಗೆಲ್ಲ ನನಗೆ ಕೇಳೋರು ಅಪ್ಪ ಯಾರು ಅಂತ, ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ದೊಡ್ಡ ಮನುಷ್ಯರು ಅಂತಲ್ಲ, ಇಂಥ ಮನುಷ್ಯನ ನೀನು ಕಟ್ಕೊಂಡಿದ್ದು, ಇಂಥ ಮನುಷ್ಯ ನನ್ನ ಅಪ್ಪನ ನಂಗೆ ನಂಬೋದಕ್ಕೆ ಆಗ್ತಿಲ್ಲ, ಈ ಸತ್ಯ ಎಲ್ಲ ಯಾಕೆ ನನಗೆ ಮುಚ್ಚಿಟ್ಟೆ ಅಮ್ಮ, ಮನೆಯವ್ರಿಗೆಲ್ರಿಗೂ ಎಲ್ಲ ಸತ್ಯ ಗೊತ್ತು, ನನಗೆ ಮಾತ್ರ ಯಾವ ಸತ್ಯನೂ ಗೊತ್ತಿಲ್ಲ, ಎಲ್ಲ ಸತ್ಯನೂ ಮುಚ್ಚಿಡೋ ಥರ ಮಾಡಿದ್ಯಾ ನೀನು
ಅಲ್ಲ ಇಂಥ ಕೊಲೆಗಾರ ಮನೇಲಿ ನಾನು ಹುಟ್ಟಿದ್ನ, ಇವ್ರು ನಿಜವಾಗ್ಲೂ ನಮ್ಮ ಅಪ್ಪನೇನ ಅಂತ ಅಲ್ಲ. ಆ ಮನುಷ್ಯ ನನ್ನ ಮೈಯಲ್ಲಿ ಹರಿತಿರೋ ರಕ್ತನೇ ಅವ್ನದು ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ ಅವನಿಗೆ. ಅಂಥದ್ರಲ್ಲಿ ನೀನು ಅದು ಹೇಗೆ ನೀನು ಇವನ ಗಂಡ ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ನಿಜವಾಗ್ಲೂ ನಾನು ನಿನ್ನ ಮಗಳೇನೆ ಅನ್ನೋದೇ ನನಗೆ ಡೌಟ್ ಬರ್ತಿದ್ದೆ ಅಮ್ಮ ಅಂತೇಳಿ ಈ ಕಡೆ ಅವ್ರ ತಂಗಿನೂ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೆ, ನೀನು ನಿಜವಾಗ್ಲೂ ನನ್ನ ಮಗಳೇ ಅಂತ ಹೇಳ್ತಿರ್ತಾಳೆ ಅವಳನ್ನು ಕೂಡ. ಅಲ್ಲ ನೀನು ನಿಜವಾಗ್ಲೂ ನನ್ನ ನಾನು ನಿನ್ನ ಮಗಳನ್ನೇ ಆಗಿದ್ದರೆ ಇವನಿಗೆ ನನ್ನ ಮೈಯೆಲ್ಲ ಹರಿತಿರೋ ರಕ್ತ ಅವನದೇ ಅಂತಲೇ ಅವನಿಗೆ ಗೊತ್ತಿಲ್ಲ. ಯಾರಿಗೆ ಹುಟ್ಟಿರೋ ಮಗಳು ಇವಳು, ಯಾರು ಈ ತಂದೆ ಇವರು ಅಂತೆಲ್ಲ ಕೇಳ್ತಿದ್ದಾನೆ. ಅದನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಮ್ಮ. ಪ್ರತಿ ಸಲವೂ ನಾನು ಕಾಲೇಜಿಗೆ ಹೋದಾಗೆಲ್ಲ ಎಲ್ಲ ಅಡ್ಮಿಷನ್ಸ್ ಮಾಡೋಕ್ಕೆಲ್ಲ ಅವ್ರ ತಂದೆ ತಾಯಿ ಬರ್ತಿರ್ಬೇಕಾದ್ರೆ ನನಗೂ ಕೂಡ ನನ್ನ ಅಪ್ಪ ಇಲ್ಲ ಅನ್ನೋ ಥರ ಬೇಜಾರಾಗ್ತಿತ್ತು. ಆದರೆ ನೀನಿದ್ದೆ ಅಂತ ಹೇಳಿ ಏನೋ ಒಂಥರ ಸಮಾಧಾನ ಮಾಡ್ಕೊಂಡಿರ್ತಿದ್ದೆ. ಆದರೆ ನನಗೆ ಇವರ ಅಪ್ಪ ಅಂತ ಗೊತ್ತಾದಾಗಲಿಂದ ನನಗೆ ಏನೋ ನನಗೆ ಅಪ್ಪನ ಮೇಲೆ ಇರೋ ಇದೇ ಇಂಟ್ರೆಸ್ಟೇ ಹೊರಟೋಗಿದೆ ಅಮ್ಮ. ನಿಜವಾಗ್ಲೂ ನನಗೆ ಗೊತ್ತು ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಮ್ಮ. ಎಲ್ಲ ಸತಿನೂ ನನ್ನಿಂದ ಮುಚ್ಚಿಟ್ಬಿಟ್ಟೆ ಅಲ್ವ. ಮುಚ್ಚಿಟ್ಟು ಏನು ಸಾಧಿಸುತ್ತೆ ನೀನು ಹೇಳು ಅಂತ ಹೇಳಿ ಅವ್ರ ತಂಗಿನೂ ಕೂಡ ಕೇಳ್ತಾ ಇರ್ತಾಳೆ. ನೀನು ನಿಜವಾಗ್ಲೂ ನೀನು ಒಂದು ಅಪ್ಪನ ಎತ್ತು ಮಗಳು ಕಣ್ಮುಂದೆ ಇದ್ದರೂ ನೀನು ಯಾರಿಗೆ ಹುಟ್ಟಿದ್ದೆ ಅಂತ ಕೇಳ್ತಿಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ ಅಂತೇಳಿ ಅವಳು ಕೂಡ ಬೈತಾ ಇರ್ತಾಳೆ. ನಿನ್ನ ಮೈಯಲ್ಲಿ ಹರಿತಿರೋ ರಕ್ತನೂ ನನ್ನ ಮೈಯಲ್ಲಿ ಹರಿತಿರೋ ರಕ್ತನೂ ಎಲ್ಲನೂ ಒಂದೇ, ಆದರೂ ಕೂಡ ನಿನ್ನ ಮಗಳು ಅಂತ ಗೊತ್ತಾಗದಿರೋ ಅಷ್ಟು ನೀನು ಇಷ್ಟೊಂದು ಕ್ರೂನಿನ ಅಂತ ಹೇಳಿ ಅವ್ರ ಮಗಳು ಕೂಡ ಬೈತಾ ಇರ್ತಾಳೆ. ಎಷ್ಟು ದಿನ ಅಂತ ಈ ಸಂಬಂಧ ನಡೆಸ್ತೀರ, ನನಗಂತೂ ಸಾಕಾಗ್ಬಿಟ್ಟಿದೆ ಅಂತೇಳಿ ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಮನೆಯವರು ಕೂಡ ಅದನ್ನೆಲ್ಲ ಪೂರ್ತಿ ನೋಡ್ತಿರ್ತಾರೆ. ಅಲ್ಲ ನಾನು ಈ ರೌಡಿ ತಂಗಿದ್ದೀರಾ, ಈ 2 ರೌಡಿಗಳು ತಂಗಿದ್ದೀನ ನಾನು ಅಂತೇಳಿ ನಂಗೆ ನಂಬಕ್ಕಾಗ್ತಿಲ್ಲ ಅಂತ ಅವಳು ಕೂಡ ಹೇಳ್ತಿರ್ತಾಳೆ. ಈ ಕಡೆ ದೇವಕಿ ಕೂಡ ಟಿ ವಿ ನೋಡ್ಕೊಂಡೇ ಕೂತಿರ್ತಾಳೆ. ಅದೇ ಟೈಮ್ಗೂ ಕೂಡ ಟಿ ವಿಲಿ ಎಲ್ಲ ಮೀಡಿಯಾದಲ್ಲೂ ಅದೇ ನ್ಯೂಸ್ ಓಡಾಡ್ತಿರ್ಬೇಕಾದ್ರೆ ಐಶ್ವರ್ಯ ಕೂಡ ಬರ್ತಾಳೆ. ಅಲ್ಲ ಇಷ್ಟೊತ್ತಿಗೆ ಅವ್ರ ಮನೇಲಿ ಫುಲ್ ದೊಡ್ಡ ರಣರಂಗ ಆಗಿರುತ್ತೆ ಅಲ್ವಾ. ಇಷ್ಟೊತ್ತಿಗೆ ವೇದಗೆ ಚೆನ್ನಾಗಿ ಬೈದ್ಬಿಟ್ಟು ಮನೆಯಿಂದ ಆಚೆ ಕಳಿಸಿರ್ತಾರೆ, ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿರ್ತಾರೆ ಅಲ್ವಾ ಅಮ್ಮ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹ್ಞೂ ಹೌದು ಅವಳಿಗೆ ಹಾಗೆ ಮಾಡಿರ್ತಾರೆ. ಇಷ್ಟೊತ್ತಿಗೆ ದಾಮೋದರ್ ಆಗಿದ್ರೆ 4 ರಪ್ಪ 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 ಅಂತ ಚೆನ್ನಾಗಿ ಬಾರಿಸಿ ಅವಳನ್ನ ಮೂಲೆಯಲ್ಲಿ ಕೂರಿಸಿರ್ತಾನೆ ಅಂತ ಹೇಳ್ತಾರೆ. ಯಾಕೆ ಮೂಲೆ ಕೂರಿಸಿರ್ತಾರೆ, ಇಷ್ಟೊತ್ತಿಗೆ ಅವಳಿಗೆ ಅಷ್ಟೊಂದೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ ಅವಳು ಮನೆ ಬಾಗಿಲಿಗೆ ಬರಬೇಕಿತ್ತಲ್ವ, ನಮ್ಮ ಮನೆ ಬಾಗಿಲಿಗೆ ಅಂತ ಐಶ್ವರ್ಯ ಹೇಳ್ತಿರ್ಬೇಕಾದ್ರೆ ಮನೆ ಬಾಗಿಲು ಬರೋಕ್ಕೆ ಇಷ್ಟೊಂದೆಲ್ಲ ಮೀಡಿಯಾದಲ್ಲೆಲ್ಲ ನ್ಯೂಸ್ ಆಗಿಬಿಟ್ಟಿದೆ. ಈಗ ಆಚೆ ಕರ್ಕೊಂಡು ಹೋದ್ರೆ ಇನ್ನೂ ದೊಡ್ಡ ಇದಾಗುತ್ತೆ, ಆಚೆ ಕಳಿಸ್ಬಿಟ್ರೆ. ಅದಕ್ಕೆ ಮನೇಲೇ ಮನೇಲೇ ಅವಳಿಗೆ ಚೆನ್ನಾಗಿ ಬಾರಿಸಿ ಒಂದು ಮೂಲೆಯಲ್ಲಿ ಕೂರಿಸಿರ್ತಾರೆ. ನೋಡು ಅವಳಿಗೆ ಅಷ್ಟೊಂದೆಲ್ಲ ಫ್ರೀಡಮ್ ಕೊಟ್ಟಿರಲ್ಲ ಅವ್ರ ಮನೇಲಿ ಅಂತೇಳಿ ದೇವಕ್ಕೆ ಹೇಳ್ತಿರ್ತಾಳೆ. ಹಾಗಂತ ಅಮ್ಮ ನಿಜವಾಗ್ಲೂ ಅವ್ರ ಮನೇಲಿ ಅವಳಿಗೆ ತುಂಬ ಹಿಂಸೆ ಕೊಟ್ಟಿರ್ತಾರಲ್ವ, ಅವಳು ರೋದನೆ ತೊಗೊಳ್ತಾ ಇರ್ತಾಳೆ ಅಲ್ವಾ ಅಂತೇಳಿ ಹೇಳ್ತಿರ್ತಾಳೆ. ಹ್ಞೂ ಮತ್ತು ನೀನೇನು ಅಂದ್ಕೊಂಡಿದ್ಯಾ ಮನೆಯವ್ರ ಬಗ್ಗೆ, ಅಂಥದ್ರಲ್ಲಿ ಮನೆ ಬಿಟ್ಟು ಹೋದ ಅವ್ರ ಅಮ್ಮನ ಕರ್ಕೊಂಬಂದು ಮನೆಗೆ ಸೇರಿಸಿದ್ರೆ ಯಾರಿಗೆ ತಾನೇ ಸುಮ್ಮನೆ ಇರ್ತಾರೆ ಹೇಳು. ಅದು ರೆಡ್ ಕಾರ್ಪೆಟ್ ಹಾಕಿ ಅವಳನ್ನ ಕರ್ಕೊಂಬಂದು ಒಳಗೆ ಕೂರಿಸಿದ್ರೆ ಯಾರಿಗೆ ತಾನೇ ಬೇಜಾರಾಗುತ್ತೆ ಹೇಳು ಅಂತೇಳಿ ಹೇಳ್ತಿರ್ತಾರೆ. ನನಗೇನು ಖುಷಿ ಗೊತ್ತಾ, ನನ್ನ ಹೆನಿಮೆ ಅವಳು ನನಗೆ ವೇದ ಅಂದರೆ ಆಗೋದಿಲ್ಲ, ಅಂಥದ್ರಲ್ಲಿ ಅವಳಿಗೆ ಇಷ್ಟೊಂದೆಲ್ಲ ಸಂಕಟ ಆಗ್ತಿದೆ ನೋಡು, ಅದನ್ನ ನೋಡೋಣ ನನಗೇನೋ ಒಂಥರ ಖುಷಿ ಆಗ್ತಿದೆ ಅಂತೇಳಿ ಈ ಕಡೆ ದೇವಕ್ಕೆ ಹೇಳ್ತಿರ್ತಾರೆ. ನಿನಗೆಲ್ಲ ಖುಷಿನೇ ಅಮ್ಮ, ಬಿಡಮ್ಮ, ನಿನಗೆ ನಾನು ಹೇಳಿದ್ದೇನು ನಿನಗೆ ಕೇಳಿಸಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ನೀನು ಸುಮ್ಮನೆ ಇಷ್ಟೆಲ್ಲ ಆಗ್ತಿದೆ ಆಮೇಲೆ ಏನೋ ಒಂದಾಗುತ್ತೆ, ಹೆಂಗಾದ್ರೂ ಅವಳು ಮನೆ ಬಿಟ್ಟು ಆಚೆ ಕಳಿಸ್ತಾರೆ, ಇಲ್ಲಾಂದರೆ ಅವಳನ್ನ ಮನೆಯಿಂದ ದೂರ ಮಾಡ್ತಾರೆ, ಏನೋ ಒಂದು ಆಗುತ್ತೆ. ಒಟ್ಟಿನಲ್ಲಿ ನನಗೇನು ಖುಷಿ ಅಂದರೆ ಅವಳು ಅಳ್ತಿದ್ದಾಳಲ್ಲ ಅದನ್ನು ನೋಡೋದೇ ನನಗೊಂಥರ ಖುಷಿ ಅಂತೇಳಿ ದೇವಕ್ಕೆ ಹೇಳ್ತಿರ್ಬೇಕಾದ್ರೆ ರೂಮಲ್ಲಿ ಕೂತ್ಕೊಂಡು ಈ ಕಡೆ ವೈಷ್ಣವಿ ಕೂಡ ಅಳ್ತಾ ಇರ್ತಾಳೆ. ಈ ರೂಮ್ ಲೈಟ್ ಆಫ್ ಮಾಡ್ಕೊಂಡು ರೂಮ್ ಲೈಟ್ ಆನ್ ಮಾಡಿಬಿಟ್ಟು ಈ ಕಡೆ ವೇದನೂ ಕೂಡ ಬರ್ತಾಳೆ. ಯಾಕೆ ನಿಮ್ಮ ಕುಟುಂಬ ಎಲ್ಲ ಸಿಕ್ಕಿದೆ, ಯಾಕೆ ಒಂಥರ ಕೂತಿದ್ಯಾ, ನೀವು ಖುಷಿ ಇಲ್ವಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಯಾಕೆ ಖುಷಿ, ಏನು ಖುಷಿ, ಪ್ರತಿ ಸಲವೂ ನನ್ನಮ್ಮ ನನಗೆ ಮೋಸ ಮಾಡಿಕೊಂಡೇ ಬಂದಿದ್ದಾಳೆ, ವಿಷಯ ಎಲ್ಲ ಮುಚ್ಚಿಟ್ಕೊಂಡೇ ಬಂದಿದ್ದಾಳೆ, ನಿನಗೆಲ್ಲ ವಿಷಯ ಗೊತ್ತಿತ್ತು, ಅದು ತುಂಬ ನಾಟಕ ಆಡ್ಬಿಟ್ಟಲ್ವಾ ವೇದ ನೀನು ಅಂತೇಳಿ ಹೇಳ್ತಿರ್ತಾಳೆ. ನಾನು ನಾಟಕ ಆಡೋದನ್ನ ಮತ್ತು ನನ್ನ ಅಮ್ಮ ಅಂತ ಅಂತ್ಯ, ಆದರೆ ಅವ್ರು ನನಗೆ ಪ್ರತಿ ಸಲ ಅವ್ರ ನಂತರ ವಿಷಯ ಮುಚ್ಚಿಟ್ಟಿದ್ದಾರೆ. ಅವರು ನನ್ನ ಅಪ್ಪ ಅಂತ್ಯ, ಅವ್ರಿಗೆ ಯಾರಿಗೆ ಹುಟ್ಟಿದೆಯಾ, ಈಗ ಅವ್ರ ಮೈಯಲ್ಲಿ ಹರಿತಿರೋ ರಕ್ತ ನಂದೇ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಎಷ್ಟೆಲ್ಲ ಮಾತಾಡ್ತಾರೆ ಅವರಿಗೆ. ಅವರು ನಮ್ಮ ಅಪ್ಪನ, ಇಂದು ರೌಡಿಗಳು ನಮ್ಮ ಅಣ್ಣಂತೀರು, ಇನ್ನು ನಮ್ಮಮ್ಮ. ಪ್ರತಿ ಸಲವೂ ನನ್ನ ಅಮ್ಮ ನನ್ನಿಂದ ಮುಚ್ಚಿಡ್ತಾ ಬಂದರು ಎಲ್ಲ ವಿಷಯನೂ. ಅಂದರೆ ಯಾರು ನನ್ನ ನಂಬಲಿ, ಯಾರು ನನ್ನ ಕುಟುಂಬ ಅಂತ ನಾನು ನಂಬ್ಕೊಂಡಿರಲಿ ಹೇಳು ಅಂತೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ನೀನು ಯಾರು ಅಂತ ಆದ್ರೂ ನೀನು ನನ್ನನ್ನಾದರೂ ನಂಬು ಅಂತ ಹೇಳ್ತಾಳೆ. ನೀನು ಅಮ್ಮನ್ನ ಖುಷಿಪಡಿಸ್ತೀನಿ, ಅಮ್ಮನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದು ಅಮ್ಮಂಗೆಲ್ಲ ಬ್ರೈನ್ ವಾಶ್ ಮಾಡಿ ಈ ಮನೆ ಕರ್ಕೊಂಡು ಬಂದು ನಿಲ್ಲಿಸ್ತಲ್ಲ, ಈಗ ನಾನು ಎಲ್ಲಿ ಹೋಗಲಿ ಹೇಳು ಅಂತೇಳಿ ಹೇಳ್ತಾ ಇರ್ತಾಳೆ. ನೀನು ಎಲ್ಲೋ ಹೋಗ್ಬೇಕಾದ್ರೆ ನೀನು ಇಲ್ಲೇ ಇರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನಾನು ಹಿಂಗೆ ಇರಲಿಲ್ಲ ಹೇಳು, ಈ ಥರ ರೌಡಿ ಫ್ಯಾಮಿಲಿಗಳಲ್ಲಿ ನಾನು ಹುಟ್ಟಿದ್ದೀನಿ ಅಂತ ನನಗೆ ಕೇಳೋದಕ್ಕೆ ಅಸಹ್ಯ ಆಗುತ್ತೆ, ಅದರಲ್ಲಿ ಈ ಫ್ಯಾಮಿಲಿಯಲ್ಲಿ ನಾನು ಇರಬೇಕಾ ಅಂತೇಳಿ ಹೇಳ್ತಿರ್ತಾಳೆ.
ಅಲ್ಲ ಅದಕ್ಕೆ ವೇದ ಕೂಡ ಅದನ್ನು ವೇದ ಕೂಡ ಕೇಳಿಸ್ಕೊತಿರ್ತಾಳೆ. ಅವಳಿಗೂ ಕೂಡ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇರಲ್ಲ. ಆದ್ರೂ ಕೂಡ ಹೇಳ್ತಾ ಇರ್ತಾಳೆ, ಅಮ್ಮ ನನಗೆ ಎಲ್ಲ ವಿಷಯನೂ ಮುಚ್ಚಿಟ್ರು. ಅಮ್ಮನಿಗೆ ಇಂಥವ್ರೆ ನಿನ್ನ ಮಗಳು, ನಿಮ್ಮ ಅಪ್ಪ ತುಂಬ ದೊಡ್ಡ ವ್ಯಕ್ತಿ ಅಂತೆಲ್ಲ ಹೇಳ್ತಿದ್ದು. ಆದರೆ ಇವ್ರು ನೋಡಿದಾಗ ನನಗೇನು ಅನ್ನಿಸ್ತಾ ಇಲ್ಲ ವೇದ, ನನಗೆ ಯಾಕೋ ಈ ಮನೇಲಿ ಇರೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನೀನು ಇದೇ ಮನೇಲಿ ಇರಬೇಕು, ನಿನ್ನ ಮನೆ ಇದು ಅಂತೇಳಿ ವೇದ ಕೂಡ ಹೇಳ್ತಿರ್ತಾಳೆ. ನೋಡು ವೇದ, ನೀನು ಏನೇ ಅಂದ್ರೂ ನನಗೆ ಈ ಮನೇಲಿ ಇರಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಪ್ರತಿ ಸಲವೂ ನನಗೆ ಹಿಂಸೆ ಆಗ್ತದೆ ಮನೇಲಿ ಇರೋದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ನೀನು ವೇದ ಕೂಡ ಹೇಳ್ತಿರ್ತಾಳೆ, ಸ್ವಲ್ಪ ದಿನ ಸುಮ್ಮನೆ ಇರೋ, ಅಮ್ಮನ ತುಂಬ ಮನೇಲಿ ಎಲ್ಲರೂ ಒಪ್ಕೊತಾರೆ, ಎಲ್ಲನೂ ಸರಿಯಾಗುತ್ತೆ, ನೀನೇನು ಚಿಂತೆ ಮಾಡಬೇಡ, ನಾನು ಇದ್ದೀನಿ ಅಲ್ವಾ, ನಾನು ಯಾಕೆ ಮನೆ ಕರ್ಕೊಬಂದಿದ್ದು ಹೇಳಿ, ಎಲ್ಲ ಸರಿ ಮಾಡೋದಕ್ಕೆ ತಾನೆ, ಅಮ್ಮಂಗೆ ಎಲ್ಲನೂ ನ್ಯಾಯ ಸಿಗುತ್ತೆ, ಏನಾಗಿದೆ ಅಂತಂತೆಲ್ಲ ವಿಚಾರಿಸೋಣ, ನೀನು ಸಡನ್ನಾಗಿ ಈ ಥರ ನಿರ್ಧಾರ ತೊಗೋಬೇಡ ಅಂತೇಳಿ ಈ ಕಡೆ ವೇದ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲಿ ಶಕುಂತಲೆನೂ ಕೂಡ ನಿಂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲರೂ ಸುತ್ತಮುತ್ತ ಎಲ್ಲ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ. ಅವಳನ್ನು ಕೂಡ ಈ ಕಡೆ ಬಾಲಮ್ಮನೂ ಕೂಡ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆನೂ ವಿಕ್ರಮ್ ಕೂಡ ಮೇಲಿಂದ ಹೋಗಿ ಕೆಳಗೆ ಬರ್ತಾ ಇರ್ತಾನೆ. ಅದನ್ನು ನೋಡಿ ಶಕುಂತಲೆಗೆ ಏನೋ ಒಂದು ಮಾತಾಡಬೇಕು ಅವನ ಹತ್ರ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ತಾಳೆ. ವಿಕ್ರಮ್ ಅಂತ ಹತ್ರ ಹೋದಾಗ, ನೀವು ನನ್ನ ಹತ್ರ ಮಾತಾಡಬೇಡಿ ಅಂತ ವಿಕ್ರಮ್ ಕೂಡ ತಡಿತಾನೆ. ಅದಕ್ಕೇ ಅಮ್ಮ ನೀವು ಯಾವ ಸೀಮೆ ಇಲ್ದಿರ ಅಮ್ಮ ನನಗೆ, ನಾನು ಅದಕ್ಕೆ ಅದೇ ಟೈಮ್ಗೆ ಈ ಕಡೆ ದಾಮೋದರು ಕೂಡ ಬರ್ತಾರೆ. ಭುಜದ ಹತ್ರ ನಿಂತ್ಕೊಂಡು ಬೆಳೆದಿರೋ ಮಗ ಅವನನ್ನು ಕಿತ್ಕೋಬೇಕು ಅಂತ ನೀನು ಇವಾಗ ಬಂದಿದ್ದೆ. ಆ ಎಳೆ ಮಗು ಇದ್ದಾಗ ಬೇಡ ಅಂತ ಬಿಟ್ಟೋದಲ್ಲ, ಆವಾಗ ಇರಲಿಲ್ವ ನಿಂಗೆ ಕರಿಕಾರ, ಇವಾಗ ಬಂತ ಅವ್ನು ದೊಡ್ಡ ಮಗ ಆದಮೇಲಿಂದ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೀನು ಅದೇ ಟೈಮ್ಗೆ ಅವ್ರ ಅಪ್ಪ ಇದ್ದಿದ್ದು ನೀನು ಮಾತಾಡಬೇಡ, ಅದೇ ಕಾರಣಕ್ಕೂ ಅವನ ಹತ್ರ ಮಾತಾಡೋ ರೈಟ್ಸ್ ನಿನಗಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ವಿಕ್ರಮ್ ಕೂಡ ಹೇಳ್ತಾ ಇರ್ತಾರೆ, ಇಲ್ಲ ನೀವು ನನ್ನ ಹತ್ರ ಮಾತಾಡಬೇಡಿ, ಸಾಕು ನನ್ನ ಹತ್ರ ಮಾತಾಡಿದ್ದೆಲ್ಲ ಮುಗೀತು. ಅವಾಗ ನನಗೆ ಅಮ್ಮ ಬೇಕು ಅಂತ ಅನಿಸ್ದಾಗ ಒಂಚೂರು ಕನಿಕರ ಇಲ್ದೇನೆ ನನ್ನ ಮುಖ ತೋರಿಸ್ತೇನೆ ಬ್ಯಾಗ್ ಎತ್ಕೊಂಡು ಹೋದ್ರಲ್ಲ, ಅವಾಗ ಇಲ್ದಿರ ಅಮ್ಮ ಇವಾಗ ಎಲ್ಲಿಂದ ಬಂತು ನಿಮಗೆ ಅಂತೇಳಿ ಹೇಳ್ತಾ ಇರ್ತಾರೆ. ನೋಡು ಇನ್ಮೇಲಿಂದ ಅವನ್ನ ಮಾತಾಡ್ಸೋದಾಗಲಿ ಅವ್ರ ಜೊತೆ ಇರೋದಾಗಲಿ ಸರಿ ಇರಲ್ಲ ಅಂತೇಳಿ ದಾಮೋದರು ಕೂಡ ವಾರ್ನ್ ಮಾಡ್ತಾ ಇರ್ತಾರೆ. ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಬೇಕಾಗಿಲ್ಲ ನಿನ್ನ ಸಂಬಂಧ ನಮಗೆ ಅಂತ ಮನೆಯವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.